ಮಹಾರಾಷ್ಟ್ರದ ಕಾಂಗ್ರೆಸ್ನ ಹಿರಿಯ ನಾಯಕ ನಾನಾ ಪಟೋಲೆಗೆ ಗುರುಪೂರ್ಣಿಮೆ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಪಾದಪೂಜೆ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿದ್ದು ಇದು ಕಾಂಗ್ರೆಸ್ ಸಂಸ್ಕೃತಿ ಅಂತ ಬಿಜೆಪಿ ಲೇವಡಿ ಮಾಡಿದೆ. ಆದರೆ ತಮ್ಮ ಪಾದಗಳನ್ನು ಸ್ಪರ್ಶಿಸುತ್ತಿದ್ದವರು ತಮ್ಮ ಕುಟುಂಬದ ಯುವ ಸದಸ್ಯರು ಅಂತ ಪಟೋಲೆ ಸ್ಪಷ್ಟಪಡಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣವನ್ನೇ ವಿರೋಧಿಸಿದ್ದವರು ಈಗ ದೇಣಿಗೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ದ್ವಂದ್ವ ನಿಲುವನ್ನು ದೇಶವೇ ನೋಡ್ತಾ ಇದೆ ಅಂತ ವಿಪಕ್ಷಗಳ ವಿರುದ್ಧ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಉತ್ತರ ಪ್ರದೇಶ ವಿಧಾನಮಂಡಲದ ಮುಂಗಾರು ಅಧಿವೇಶನ ಆರಂಭಕ್ಕೂ ಮುನ್ನ ಯೋಗಿ ಈ ರೀತಿ ಟೀಕೆ ಮಾಡಿದ್ದಾರೆ. ದೆಹಲಿಯ ನಿರ್ಭಯಾ ರೇಪ್ ಮಾದರಿಯಲ್ಲಿ ಅಸ್ಸಾಂನಲ್ಲಿ 15 ವರ್ಷದ ಬಾಲಿಕೆಯ ರೇಪ್ ಅಂಡ್ ಮರ್ಡರ್ ಆಗಿದೆ. ಆಕೆಯ ಮನೆಯಲ್ಲೇ ರೇಪ್ ಮಾಡಿರುವ ದುಷ್ಕರ್ಮಿಗಳು ಆಕೆಯ ಮೃತದೇಹವು ಗುರುತಿಸಲಾಗದಷ್ಟು ವಿರೂಪಗೊಳಿಸಿಬಿಟ್ಟಿದ್ದಾರೆ. ತಲೆ ಮತ್ತು ಮುಖವನ್ನು ಚಚ್ಚಿದ್ದಾರೆ. ತುಕ್ಕಾಂದೊಳಗೆ ಸೇಮ್ ಅದೇ ರೀತಿ ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಗೆ ಕಾಯ್ತಾ ಇದ್ದಾರೆ. ಶನಿವಾರ ರಾತ್ರಿ ಕಡ್ಲೇಚೋರ ಪೊಲೀಸ್ ಠಾಣೆ ವ್ಯಾಪ್ತಿಯ ಅಲೋಯಿಚೋರ ಪ್ರದೇಶದಲ್ಲಿ ಅಪರಾಧ ನಡೆದಿದೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜಾರ್ಖಂಡ್ ಸಿಬ್ಬಂದಿ ನೇಮಕ ಆಯೋಗ ನಡೆಸಿರುವ ಹಾಗೂ ಇತರೆ ನೇಮಕಾತಿ ಪರೀಕ್ಷೆಗಳಲ್ಲಿ ಅಲ್ಲೂ ಅಕ್ರಮ ಆಗಿದೆ. OMR ಶೀಟ್ಗಳೇ ಸೋರಿಕೆಯಾಗಿವೆ. ಇದನ್ನು CBIಗೆ ಒಪ್ಪಿಸಬೇಕು ಅಂತ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ನಡೆಸ್ತಾ ಇರುವ ಪ್ರತಿಭಟನೆ 6ನೇ ದಿನ ಕಂಡಿದೆ. CJP ಮಾದರಿಯಲ್ಲೇ ಜುಲೈ 29ರಿಂದ ರಾಂಚಿ ನಗರದ ಕ್ರೀಡಾಂಗಣವೊಂದರಲ್ಲಿ ಧರಣಿ ನಡೆಸ್ತಾ ಇದ್ದಾರೆ. CM ಹೇಮಂತ್ ಸೊರೇನ್ ಈಗಾಗಲೇ CID ತನಿಖೆಗೆ ಆದೇಶವನ್ನು ನೀಡಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಸಲಹೆ ಮೇರೆಗೆ ಇರಾನ್ ಮೇಲಿನ ದಾಳಿಯನ್ನು ಕೊನೆಯ ಕ್ಷಣದಲ್ಲಿ ರದ್ದು ಮಾಡಿದ್ದೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ ಒಪ್ಪಂದಕ್ಕೆ ಬಾರದಿದ್ದರೆ ಯಾವುದೇ ಕ್ಷಣದಲ್ಲೂ ನಾನು ದಾಳಿ ಮಾಡಬಹುದು, ಆದರೆ ಜನರನ್ನು ಕೊಲ್ಲೋದು ನನಗೆ ಇಷ್ಟೇ ಇಲ್ಲ ಅಂತಲೂ ಟ್ರಂಪ್ ಹೇಳಿಕೊಂಡಿದ್ದಾರೆ. ಆದರೆ ಮೂರ್ಖ ಟ್ರಂಪ್ ಯುದ್ಧೋನ್ಮಾದ ಉತ್ಸಾಹ ಕುಗ್ಗಿದೆ ಅಂತ ಇರಾನ್ ಪಂಚಿಕೊಂಡಿದೆ. ಡೀಮ್ಡ್ ಫಾರೆಸ್ಟ್ಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಆಫ್ ರೋಡ್ ನಡೆಸ್ತಾ ಇದ್ದ 7 ಮಹೀಂದ್ರಾ ಥಾರ್ ಜೀಪ್ಗಳನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆದಿದೆ. ಸಕಲೇಶ್ಪುರದ ಹೊಡಚಳ್ಳಿ ಗ್ರಾಮದ ಬಳಿ ಬೆಂಗಳೂರಿನಿಂದ ಬಂದಿದ್ದ ಯುವಕರು ಆಫ್ ರೋಡ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಲಿಂಗಸಗೂರು ಶಾಸಕ ಮಾನಪ್ಪ ಬಜ್ಜೋಲ್ ಸಹೋದರ ಕರಿಯಪ್ಪ ಬಜ್ಜೋಲ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ನಡುವೆ ಲಿಂಗಸಗೂರಿನಲ್ಲಿ ವಾಗ್ವಾದ ಗಲಾಟೆಯಲ್ಲಾಗಿದೆ. ಹಣಕಾಸಿನ ವಿಚಾರಕ್ಕೆ ಪರಸ್ಪರ ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡಿದ್ದಾರೆ. ಈ ವೇಳೆ ಎರಡೂ ಗುಂಪುಗಳ ನಡುವೆ ನೂಕಾಟ ತಳ್ಳಾಟ ನಡೆದು ಕೈ ಮಿಲಾಯಿಸಿದ್ದಾರೆ. ವಿಜಯಪುರ ಜಿಲ್ಲೆ ಸಾರವಾಡ ಗ್ರಾಮದಲ್ಲಿ ಬಸ್ಗಾಗಿ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಬೆಳಗ್ಗೆ ಶಾಲೆಗೆ ಹೊರಟಿದ್ದ ಬಸ್ವೊಂದರ ಬಾಗಿಲಲ್ಲೇ ವಿದ್ಯಾರ್ಥಿಗಳು ನೇತಾಡಿ ಪ್ರಯಾಣಿಸುವಂತಾಗಿದೆ. ಬಸ್ಗಾಗಿ ಕೈ ತೋರಿಸಿದ್ರು ನಿಲ್ತಾ ಇಲ್ಲ. ಇದರಿಂದಾಗಿ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಇವತ್ತು ಬಸ್ ನಿಲ್ಲಿಸಿ ಕಿಡಿಕಾರಿದ್ದಾರೆ. ಬಸ್ಗೆ ಹತ್ತಿದ ವೇಳೆ ಕಂಡಕ್ಟರ್ ಬಾಗಿಲು ಹಾಕಿದ್ದಾನೆ. ಇದರಿಂದ ಬಾಲಕಿಯ ಕೈ ಸಿಲುಕಿ ಗೋಳಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬೆಣಚುನಮರಡಿ ಗ್ರಾಮದ ಶಾಲೆಯಲ್ಲಿ 30 ವರ್ಷ ಸೇವೆ ಸಲ್ಲಿಸಿದ್ದ ಶಿಕ್ಷಕ ಬಾಳಪ್ಪ ಪಾಶ್ಯಾಪುರಿ ಅನ್ನೋರಿಗೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡಿ ಪುಷ್ಪವೃಷ್ಟಿಯನ್ನು ಮಾಡಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಗ್ರಾಮಸ್ಥರ ಪ್ರೀತಿಗೆ ಶಿಕ್ಷಕ ಬಾಳಪ್ಪ ಭಾವುಕರಾಗಿದ್ದಾರೆ. ಟೀಂ ಇಂಡಿಯಾ T20 ಬ್ಯಾಟರ್ ಅಭಿಷೇಕ್ ಶರ್ಮಾ ದೇಶಿ ಕ್ರಿಕೆಟ್ನ ಅಂತರ್ ಜಿಲ್ಲಾ ಏಕದಿನ ಪಂದ್ಯದಲ್ಲಿ ಕೇವಲ 91 ಎಸೆತದಲ್ಲಿ 233 ರನ್ ಸಿಡಿಸಿ ಹೊಸ ದಾಖಲೆ ಬರೆದಿದ್ದಾರೆ. ಅಮೃತ್ಸರ ತಂಡದ ಪರವಾಡಿದ ಅಭಿಷೇಕ್ 25 ಸಿಕ್ಸರ್ 15 ಬೌಂಡರಿ ಬಾರಿಸಿದರು. ಈ ಮೂಲಕ ಅಮೃತ್ಸರ ತಂಡವು 50 ಓವರ್ನಲ್ಲಿ 8 ವಿಕೆಟ್ ನಷ್ಟಕ್ಕೆ 533 ರನ್ ಪೇರಿಸಿದೆ.